ಶಿವಮೊಗ್ಗ ಕ್ಷೇತ್ರದಲ್ಲಿ ರಂಗೇರ್ತಾ ಇದೆ ಲೋಕಸಭಾ ಚುನಾವಣಾ ಅಖಾಡ. ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ಶಿವಮೊಗ್ಗದಲ್ಲಿ ರಂಗೇರ್ತಾ ಇದೆ. ಚುನಾವಣಾ ಪ್ರಚಾರ ಕಾರ್ಯಗಳು ಕೂಡ ನಡೀತಾ ಇದೆ. ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಪೂರ್ವ ಜನ್ಮದ ಪುಣ್ಯದ ಫಲ, ಸಂಘಟನೆಯ ಹಾರೈಕೆಯಿಂದ ಮತ್ತೊಮ್ಮೆ ಸ್ಪರ್ಧೆಗಿಳಿತಾ ಇದ್ದೀನಿ. ಜೀವನ ಪೂರ್ತಿ ಬಿಜೆಪಿಯಲ್ಲಿ ಕಾರ್ಯಕರ್ತನ ಕೆಲಸ ಮಾಡ್ತೇನೆ. ಎಲ್ಲರನ್ನ ಒಟ್ಟಾಗಿ ಜೋಡಿಸಿಕೊಂಡು ಮುಂದೆ ಕೂಡ ಕೆಲಸ ಮಾಡ್ತೀನಿ. ಪ್ರಧಾನಿ ಮೋದಿ ಸಾರ್ವಜನಿಕ ಸಭೆ ಮೂಲಕ ಪ್ರೇರಣೆ ನೀಡಿದ್ದಾರೆ. ಎರಡು ಕುಟುಂಬದ ನಡುವಿನ ಪೈಪೋಟಿ ಅಲ್ಲ ಅಂತ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಅಭಿವೃದ್ಧಿಯನ್ನ ಮುಂದಿಟ್ಕೊಂಡು ಮತ ಕೇಳ್ತೀವಿ ಅಂತ ಬಿಜೆಪಿ ಅಭ್ಯರ್ಥಿ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನವೀನ್ ಅವರನ್ನ ಮಾತಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣವೇ. ಪ್ರಜಾಪ್ರಭುತ್ವ ಲೋಕಸಭಾ ಚುನಾವಣೆಗೆ ಮುಹೂರ್ತ ಕೂಡ ನಿಗದಿಯಾಗಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಪ್ರಮುಖವಾಗಿ 4ನೇ ಬಾರಿ ಸ್ಪರ್ಧೆಗೆ ಬಿಜೆಪಿಯಿಂದ ಬಿವೈ ರಾಘವೇಂದ್ರ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಈಗ ಅಭ್ಯರ್ಥಿಯಾದಂತಹ ಬಿವೈ ರಾಘವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ನೇರವಾಗಿ ನಾನು ಅವರನ್ನೇ ಮಾತಾಡ್ತೇನೆ. ಸರ್, ಪಕ್ಷ ನಿಮಗೆ 4ನೇ ಬಾರಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಪೂರ್ವ ಜನ್ಮದ ಪುಣ್ಯದ ಫಲ, ತಂದೆ ತಾಯಿಂದರ ಆಶೀರ್ವಾದ, ಸಂಘಟನೆ ಹಾರೈಕೆಯಿಂದ ಮತ್ತೊಮ್ಮೆ ಸ್ಪರ್ಧೆ ಮಾಡುವಂಥ ಒಂದು ಅವಕಾಶ ಇವತ್ತು ನಮ್ಮ ಸಂಘಟನೆ ಕೊಟ್ಟಿದೆ. ನನ್ನ ಜೀವನ ಪೂರ್ತಿ ಒಬ್ಬ ಕಾರ್ಯಕರ್ತನಾಗಿ ಹಿಂದೂ ಕೂಡ ಕೆಲಸ ಮಾಡಿದ್ದೀವಿ, ಮುಂದೂ ಕೂಡ ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ. ಆ ದಿಕ್ಕಲ್ಲಿ ಕಾರ್ಯಕರ್ತನ ಒಟ್ಟಾಗಿ ಜೋಡಿಸ್ಕೊಂಡು ಯಾರು ಕೂಡ ನೋವಾಗದೆ ಈ ಪ್ರಜಾಪ್ರಭುತ್ವ ಹಬ್ಬವನ್ನ ಯಶಸ್ವಿಯಾಗಿ ನಾವೆಲ್ಲರೂ ಕೂಡ ಮಾಡ್ತೀವಿ. ಸರ್, 45 ದಿನಗಳ ಮಾತ್ರ ಬಾಕಿ ಇದೆ. ಹೇಗಿದೆ ಸರ್ ಚುನಾವಣಾ ಸಿದ್ಧತೆ ನಿಮ್ದು? ವಾತಾವರಣ ತುಂಬಾ ಚೆನ್ನಾಗಿದೆ. ತುಂಬಾ ಒಳ್ಳೆ ರೀತಿಯಿಂದ ಟೇಕ್ ಆಫ್ ಅನ್ನ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸ್ವತಃ ಬಂದು ಸಾರ್ವಜನಿಕ ಸಭೆಯನ್ನ ಉದ್ದೇಶ ಮಾತಾಡಿ ಒಂದು ಪ್ರೇರಣೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲೊಂದು ಬೇರೆ ಬೇರೆ ರೀತಿಯಂತ ಮಾತುಗಳು ಬರ್ತಾ ಇದೆ. ಅದನ್ನ ಸರಿ ಮಾಡ್ಲಿಕ್ಕೆ ನಮ್ಮ ಪಕ್ಷ ಹೈಕಮಾಂಡ್ ಶಕ್ತಿಶಾಲಿಯಾಗಿದ್ದಾರೆ. ಎಲ್ಲದೂ ಕೂಡ ತಿಳಿ ಮಾಡುವಂತ ವಾತಾವರಣ ಆಗುತ್ತೆ. ಪ್ರಮುಖವಾಗಿ ಮತ್ತೆ ಬಂಗಾರಪ್ಪ ಕುಟುಂಬ ಮತ್ತೆ ಯಡಿಯೂರಪ್ಪನವರ ಕುಟುಂಬದ ನಡುವೆ ಮತ್ತೊಂದು ರೀತಿಯ ಕದನ ನಡೀತಾ ಇದೆ ಅಂತ. ಇಲ್ಲಿ ಎರಡು ಕುಟುಂಬ ಅನ್ನಕ್ಕಿಂತ ಅಭಿವೃದ್ಧಿಯ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಪರವಾಗಿ ಯಾರಿದ್ದಾರೆ, ರಾಷ್ಟ್ರೀಯತೆ ವಿಚಾರದಲ್ಲಿ ಯಾರಿದ್ದಾರೆ, ಯಾವ ಕಾಂಗ್ರೆಸ್ ಪಕ್ಷ ರಾಷ್ಟ್ರ ವಿರೋಧಿ ಚಿಂತನೆ, ತುಷ್ಟೀಕರಣ ರಾಜಕಾರಣ, ಈ ಎಲ್ಲ ವಿಚಾರಗಳ ಮಧ್ಯದಲ್ಲಿ ನಡೆಯುವಂತ ಒಂದು ಚುನಾವಣೆ ಆಗುತ್ತೆ ಹೊರತು ಇದು ಯಾವುದೇ ಕುಟುಂಬ ಅಲ್ಲ. ನಮ್ಮ ಸಿದ್ಧಾಂತ ನಮಗೆ, ಅವ್ರ ಸಿದ್ಧಾಂತ ಅವರಿಗೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷದಲ್ಲಿ ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಏನೇನು ಯಾವ್ಯಾವ ಕಾಲದಲ್ಲಿ ಏನೇನಾಗಿದೆ ಅಂತೇಳಿ ಎಲ್ಲದೂ ಕೂಡ ಜನರು ಮುಂದಿದೆ. ಮುಂದೆ ಏನಾಗಬೇಕು ಅನ್ನೋ ದೃಷ್ಟಿಕೋನ ನನ್ನ ಕಣ್ಮುಂದಿದೆ. ಈ ಎಲ್ಲ ವಿಚಾರ ಹಿಡ್ಕೊಂಡು ನಮ್ಮ ಮತದ ಮುಂದೆ ಹೋಗ್ತೀವಿ ಹೊರತು ಇದು ಯಾವುದೋ ಎರಡು ಕುಟುಂಬ ಪ್ರಶ್ನೆ ಇಲ್ಲ. ಎರಡು ಸಿದ್ಧಾಂತಗಳ ಬಗ್ಗೆ ನಡೀತಿರುವಂತ ಒಂದು ಚುನಾವಣೆ. ಪ್ರಮುಖವಾಗಿ ಈಗ ಅಂದ್ರೆ ಒಂದ್ ಕಡೆ ಕಾಂಗ್ರೆಸ್ ನಾಯಕರು, ಅದಕ್ಕೆ ನಮ್ಮ ಸಂಸದರು ಪ್ರಮುಖವಾಗಿ ಇದು ಅವರ ಅಭಿವೃದ್ಧಿ ಕಾರ್ಯಗಳ ಮೂಲಕ ಉತ್ತರ ಕೊಡ್ತಾರ ಅಂತ. ಆ ಗ್ಯಾರಂಟಿಗೆ ನಾವು ಕೂಡ ವೈಯಕ್ತಿಕವಾಗಿ ನಮ್ಮ ಕೇಂದ್ರ ಸರ್ಕಾರ ಮೋದಿಜಿಯವರ ಆಶೀರ್ವಾದ ಅನೇಕ ಯೋಜನೆಗಳನ್ನ ಪ್ರತಿ ಮನೆಗೂ ಕೂಡ ಸಾಕಷ್ಟು ಯೋಜನೆಗಳನ್ನ ಕೊಟ್ಟಿದೆ. ಅದನ್ನು ತಿಳಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅವ್ರೊಂದು ಗ್ಯಾರಂಟಿ ನಮಗೆ ಮೋದಿಜಿನೇ ಗ್ಯಾರಂಟಿ. ಯಾಕಂದ್ರೆ ಇವತ್ತು ದೇಶ ವಿಶ್ವಗುರು ಆಗ್ಬೇಕು, ಇವತ್ತು ದೇಶದ ಒಂದು ಅನೇಕ ಒಂದು ಅಭಿವೃದ್ಧಿಯ ಕಾರ್ಯಗಳು ಇರ್ಬೋದು, ಇದೆಲ್ಲದೂ ಕೂಡ ಅದಕ್ಕೆ ನೇತೃತ್ವ ಸನ್ಮಾನಿಸಿದ ನರೇಂದ್ರ ಮೋದಿಜಿ. ಅದ್ರ ಮುಖಾಂತರ ಇವತ್ತು ಸರ್ವಾಂಗೀಣ ಅಭಿವೃದ್ಧಿ ಆಗ್ತಾ ಇದೆ. ಹೀಗೆ ಈ ಎಲ್ಲ ವಿಚಾರ ಇಟ್ಕೊಂಡು ಮೋದಿಜಿ ಗ್ಯಾರಂಟಿನ ಇಟ್ಕೊಂಡೆ ನಾವು ಕೂಡ ಎಲೆಕ್ಷನ್ ಮಾಡ್ತಾ ಇದೀವಿ. ಪಾಪ ಅವರಿಗೆ ರಾಹುಲ್ ಗಾಂಧಿ ಗ್ಯಾರಂಟಿಯಾಗಿ ಇಟ್ಕೊಂಡು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಪ್ರಮುಖವಾಗಿ ನಿಮ್ಮ ಕ್ಷೇತ್ರಕ್ಕೆ ಮೊದಲನೇದಾಗಿ ಪ್ರಧಾನಿಯವರು ಬಂದು ಉತ್ಸವವನ್ನು ಕೊಟ್ಟಿದ್ದಾರೆ. ಮುಂದೆ ಯಾವೆಲ್ಲ ನಾಯಕರು ಬರ್ತಾರೆ ಅಥವಾ ಯಾವ ರೀತಿ ದೊಡ್ಡ ಸಭೆಗಳಾಗುವಂಥದ್ದು ಪ್ರಮುಖ? ಇನ್ನೊಂದು 3-4 ದಿನ ಸಮಯ ಬೇಕಾಗತ್ತೆ. ಬ್ಲೂ ಪ್ರಿಂಟ್ ಅನ್ನ ಪ್ಲಾನಿಂಗ್ ಮಾಡ್ತಾ ಇದ್ದೀವಿ. ಯಾವ್ಯಾವ ತಾಲೂಕಲ್ಲಿ ಏನ್ ಸಭೆ, ಏನ್ ಇದು ಮಾಡಬೇಕು ಅಂತ ಇನ್ನೊಂದು ವಾರದಲ್ಲಿ ಎಲ್ಲದೂ ಕೂಡ ಇನ್ನೊಂದು 2-3 ದಿನದಲ್ಲ ಚಿತ್ರಣ ಕೊಡುವಂತ ಕೆಲಸ ಮಾಡ್ತೀವಿ. ಪ್ರಮುಖವಾಗಿ ಇಲ್ಲಿ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಈಶ್ವರಪ್ಪನವರು ಕೂಡ ಒಂದಿಷ್ಟು ಮತ್ತೆ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಅವ್ರನ್ನ ಮನವೊಲಿಸೋ ಕೆಲಸಗಳೇನಾದ್ರು ಮುಂದೆ ಆಗ್ಬೋದು ಅಥವಾ ಅವ್ರ ವಾಪಸ್ ನಿರೀಕ್ಷೆಗಳೇನಾದ್ರು ಇದೆಯಾ ಸರ್? ವಿಶ್ವಾಸ ಇದೆ. ಕೊನೆಯವರೆಗೂ ಕೂಡ ನಮ್ಮ ಕೇಂದ್ರದ ನಾಯಕರುಗಳು ಆ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ. ಎಲ್ಲೋ ಒಂದ್ ಕಡೆಗೆ ಸಾಸಿವೆ ಕಾಳಷ್ಟು ವಿಶ್ವಾಸ ಇದೆ. ಗೌರವಾನ್ವಿತ ಈಶ್ವರಪ್ಪನವರು ಮರುಚಿಂತನೆ ಮಾಡ್ತಾರೆ ಅಂತ ನಂಗೆ ವಿಶ್ವಾಸ ಇದೆ. ಪ್ರಮುಖವಾಗಿ ಇದು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರ ಮಾತು. ಇದು ಅಭಿವೃದ್ಧಿ ಮತ್ತೆ ಸಿದ್ಧಾಂತಗಳು ನಡೀತಿರುವಂತಹ ಒಂದು ಚುನಾವಣೆ. ಪ್ರಮುಖವಾಗಿ ಇಲ್ಲಿ ಏನು ಶಿವಮೊಗ್ಗ ಲೋಕಸಭಾ ಪ್ರಜ್ಞಾವಂತ ಮತದಾರರು ನಮಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋ ಮಾತನ್ನ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನವೀನ್ ಪುರ್ದಾಲ್, TV5 ಶಿವಮೊಗ್ಗ.